ಯಾಕೆ ನಿಂತ್ಕೊಂಡಿದ್ಯಾ? ಬಾ ತಗೋ ಹಾಕು. ಏನ್ ಬರ್ಮ ಹೈಕೋರ್ಟ್ನೆ ನೋಡ್ತಾ ಇದ್ಯಾ? ಯಾವ್ದಾದ್ರು ತೀರ್ಪೆ. ನಾನು ಮೊದಲ ಬಾರಿ ಹುಟ್ಟಿದಾಗ ಅಮ್ಮಂಗೆ ನೋವಾಯ್ತು. ಎರಡನೇ ಸರಿ ನಮ್ಮಪ್ಪ ಸತ್ತು ನಾನು ಮಾತ್ರ ಬದುಕಿದ್ನಲ್ಲ, ಅವಾಗಲೂ ನನಗೆ ನೋವಾಯ್ತು. ಈಗ 3ನೇ ಸತಿ ಹುಟ್ಟಿದ್ನಲ್ಲ ಆಸ್ಪತ್ರೆಯಲ್ಲಿ, ಇನ್ಮೇಲೆ ಅವ್ರಿಗೆ ನೋವಾಗುತ್ತೆ. ಯಾರಿಗೆ? ಗುರುರಾಜ್ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡೆ. ಅವಕಾಶ ಸಿಕ್ಕಿದ್ರೆ ಗುರುರಾಜ್ ಅಣ್ಣನ ಥರ ಆಗಬೇಕು ಅಂತ ನಮ್ಮಪ್ಪ ಆಗಾಗ ಹೇಳ್ತಿದ್ರು. ಹಂಗಂದ್ರೆ ನೀನ್ ಗುರುರಾಜ್ ತರ ಆಗ್ಬೇಕು ಅಂತಿದ್ಯಾ? ಗುರುರಾಜೇ ಆಗ್ತೀನಿ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ಅಣ್ಣ, ಒಳ್ಳೆ ಕಾಲದಲ್ಲಿ 10 ವರ್ಷಕ್ಕೆ ಮುಂಚೆ 10 ಜನ ಕೊಡ್ಬಿಟ್ಟು ಜೈಲಿಗೆ ಹೋದ್ನಲ್ಲಣ್ಣ ಬಲರಾಮ ಪರಶುರಾಮಣ್ಣ. ಅವ್ರು ಯಾರು ಅಂತ ಗೊತ್ತಾ? ನಾಯಿಗಳ ಬಗ್ಗೆ ನಮ್ಗೆ ಯಾಕೆ ಗೊತ್ತಾಗ್ಬೇಕು? ಅದು ನಾವಿಬ್ರು ಅಣ್ಣ. ಹೇಳೋಣ. ಇವ್ರ ಅಪ್ಪ ನನ್ ಮಗ. ಒಳ್ಳೆ ಫ್ಯಾಮಿಲಿ. ಅವ್ರು ಏನ್ ಕೇಳಿದ್ರು ಕೊಡು. ಈಗ ಹೋಯ್ತವನಲ್ಲ, ಅವ್ನೋಗಿ ಎದ್ಬಿಟ್ಟು ಬರ್ತೀನಿ. ಏನೋ ಫೋನ್ ಮಾಡಿ ಬರ್ತೀನಿ ಅಂತ ಹೇಳಂಗ್ ಹೇಳ್ತಾನೆ. ಏನ್ ಬೇಕಣ್ಣ? ತಮ್ಮ ಜೈಲಲ್ಲಿ ಇದ್ದೇ ನನ್ ಬಾಳ ಹಾಳಾಯ್ತು ಕೊಡು. ಈಗ ಚೆನ್ನಾಗಿ ಬಾಳ್ಬೇಕು ಅಂತ ಅನ್ನಿಸ್ತಿದೆ ಕೊಡು. ಒಂದ್ ಚೆನ್ನಾಗಿರೋ ಬಾಡಿ, ಒಳ್ಳೆ ಬಾಡಿ ಸ್ಪ್ರೇ ಕೊಡ ಅಣ್ಣ. ಇದು ನೋಡಿ, ಇದೇನು ಕೆಡ್ತಾಗಿದೆ? ಬೇರೆ ಕೊಡ ಅಣ್ಣ. ಇದು ನೋಡಿ ಲ್ಯಾವೆಂಡರ್. ಇದೇನು ಆಸ್ಪತ್ರೆ ತರ ಇದೆ? ಬೇರೆ ಕೊಡಲ್ಲ ಅಣ್ಣ. ಇದು ನೋಡಿ ಪೆನಾಲು, ಚೆನ್ನಾಗಿರೋದು ಕೊಡಲ್ಲ ಅಣ್ಣ. ಇದು ತುಂಬಾ ಚೆನ್ನಾಗಿದೆ, ಇನ್ನೊಂದ್ಸಲ ನೋಡಿ ತಗೊಳ್ಳೋಣ. ಅಯ್ಯೋ ಅಣ್ಣ, 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 ಲೇ ಇವ್ನು ಹೋಗಿ ಸೇರ್ಕೊಂಬಿಟ್ಟ ಕಣ. ಯಾವ ಸ್ಪ್ರೇ ಕೊಟ್ಟು? ಜಿರ್ಲೆ ಸ್ಪ್ರೇ. ಲೇ ಇದ್ರಲ್ಲೇ ಔಷಧಿ ಕೊಟ್ಬಿಟ್ಟಿದ್ದಲ್ಲ. ಇವ್ರ ಮಗ ಬಂದ್ರೆ ಏನು ಹೇಳಿ ನಾನು? ಬರ್ತಾ ಇದ್ದಾನೆ. ಅಯ್ಯೋ, ನಮ್ಮ ಅಪ್ಪಂಗೆ ಏನಾಯ್ತು? ಅದೇನಿಲ್ಲ ಅಣ್ಣ, ಅದು ಫಸ್ಟ್ ಇದು ಬಾಡಿ ಸ್ಪ್ರೇ ಹೊಡೆದ್ವಾ? ಇದು ನಮ್ಮ ಅಪ್ಪಂಗೆ ಇಷ್ಟ ಆಗಲ್ವಲ್ಲ? ಕರೆಕ್ಟ್. 2ನೇ ಸ್ಪ್ರೇ ಹಿಂಗ್ ಹೊಡೆದ್ವಾ? ಇದು ಇಷ್ಟ ಆಗಲ್ಲ. ಕಡೆಗೆ ಈ ಸ್ಪ್ರೇ ತಗೊಂಡು ಹಿಂಗ್ ಹೊಡೆದ್ವಿ. ಇದು ಚೆನ್ನಾಗಿದೆಯಲ್ಲೋ? ಇದನ್ನ ನಿಮ್ಮ ಅಪ್ಪನೂ ಹೇಳಿದ್ದು. ಇನ್ನೊಂದ್ಸಲ ಹೊಡಿ. ಇದನ್ನು ನಿಮ್ಮ ಅಪ್ಪ ಹೇಳಿದ್ರು. 2 ಅಕ್ಯೂಸ್ಡ್ ಔಟ್. ನಾವ್ ಇದುವರೆಗೂ ಮಾರಿದ್ದು ಬಾಡಿ ಸ್ಪ್ರೇ ಅಲ್ಲ ಕಣ. ಇವತ್ ಮಾರಿದ್ದೆ ನಿಜವಾದ ಬಾಡಿ ಸ್ಪ್ರೇ. 1 ವಾರ ಅಂಗಡಿ ಲೀವ್. ಇಲ್ಲಿ ಸಂಗೀತ ಬಂದ್ರಣ. ಮತ್ತೆ ಏನ್ ಸಮಾಚಾರ? ಎಷ್ಟು ದಿನ ಆಯ್ತು ಕಾಲ್ ಮಾಡಿ ಮಾಡ್ಲೇ ಇಲ್ಲ. ಸಂಗೀತ ಈಗ ಇಲ್ಲಿ ಬಂದ್ಲು. ಸಂಗಿ ಬಾಯ್ಲಿ. ವೀಣನ ಹೇಗ್ ಸಂಭಾಳಿಸೋದು? ಇದು ನಾನ್ ಕೇಳ್ಬೇಕಾಗಿರೋ ಪ್ರಶ್ನೆ. ಹೋಗೆ, ನಾನ್ ನೀನ್ ಹೆಂಗ್ ಸಂಭಾಳಿಸ್ತಾ ಇದೀನಿ ಅಂತ ಕೇಳ್ತಿದ್ದೆ. ಹಿಂದೆ ನಿನಗೆ ಬೇರೆ ಸಪ್ರೇಟ್ ಆಗಿ ಹೇಳ್ಬೇಕಾ? ಹೋಗಿ ಹಿಂದೆ. ಏನ್ ಗುರಾಯಿಸ್ತಾ ಇದ್ಯಾ? ನಾವೆಲ್ಲ ಚಪ್ಪಲಿ ಇದ್ದಂಗೆ, ಗೊತ್ತಾಯ್ತಾ? ನಾನು ಹೊಸ ಚಪ್ಲಿ. ಐರಾವತ, ಏನಿಲ್ಲಣ್ಣ, ಹೊಸ ಚಪ್ಪಲಿ ಎಲ್ಲ ಕಚ್ತಾ ಇದೆ. ಚಪ್ಲಿ ಕಚ್ಚಿನೂ ಸತ್ತೋನಿದ್ದಾನೆ, ಹುಷಾರು. ಏಯ್, ಎಷ್ಟು ವರ್ಷದಿಂದ ಇಲ್ಲಿದ್ಯಾ? ಇದ್ದೀನಿ. ನೀನು? ಇವ್ರಪ್ಪ ನಮ್ಮ ಅಮ್ಮನ ಜೊತೆ ಓಡೋಗೋವರೆಗೂ. ಏಯ್ ಮೇಡಮ್ ಬರ್ತಾ ಇದಾರೆ, ಜರ್ಕೋ. ನಾನ್ ಎಷ್ಟು ಹೇಳಿದ್ರು ಕೇಳ್ದೆ ನೀನ್ ಬಂದ್ಬಿಟ್ಟಲ್ಲ. ಹೇಳೋದಕ್ ನೀನ್ ಯಾರು? ಏನಿದು? ರೂಮ್ ಖಾಲಿ ಮಾಡ್ತಿದ್ದಾರೆ. ಯಾಕೆ? ಎಲ್ಲೋಗ್ತಿದ್ಯಾ? ನಮ್ಮನೆಗೆ. ಐರಾ, ಹೇಳಿ ಅಣ್ಣ. ಪಿಸ್ತಲ್ ಲೈಸೆನ್ಸ್ ನ ರಿನಿವಲ್ ಮಾಡಿಸ್ಬೇಕು. ಸರಿ. ಕಮಿಷನರ್ ಹತ್ರ ಹೋಗ್ತೀವಲ್ವಾ? ಹೌದು. ಆ ಕೆಲ್ಸನ ಅಲ್ಲೇ ಮುಗಿಸೋಣ. ಆಯ್ತಣ್ಣ. ಪೇಪರ್ಸ್ ಎಲ್ಲ ರೆಡಿ ಇಟ್ಟಿರು. ಸರಿ. ಪಿಸ್ಟಲ್ ಅಂದ್ರೆ ಕಾಂಪ್ಯಾಕ್ಟ್ ನಿಮ್ಮ ಹತ್ರ ಇದೆಯಂತೆ, ಹೌದಾ? ಬಲ್ಗಾಲಿಡಕ್ ಹೊಸ್ಲಿದ್ಯಾ? ಬಾಯಿ ಮುಚ್ಕೊಂಬಾರೆ. ನೀನ್ ಯಾಕಮ್ಮ ಇತ್ಲ ಬಾಗ್ಲಿಂದ ಬರ್ತಾ ಇದ್ಯಾ? ಅವೆಲ್ಲ ವೇಸ್ಟ್ ನನ್ ಮಕ್ಳು ಬಂದು ಹೋಗೋ ಜಾಗ. ಐರಾ, ನನ್ನ ಹಾಸ್ಟೆಲ್ನ ವೆಕೇಟ್ ಮಾಡ್ಬಿಟ್ಟೆ. ಇನ್ಮೇಲೆ ಇಲ್ಲೇನೆ. ಅಯ್ಯೋ, ಇದು ವೀಣಾ. ಇಲ್ಲ, ಅದು ಅಣ್ಣನ್ ಗರ್ಲ್ ಫ್ರೆಂಡ್. ಹಾಯ್ ಅಂಕಲ್. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ. ಅಪ್ಪ ಅಮ್ಮ ಇಲ್ಲ, ತೀರ್ಕೊಂಡ್ರು. ನಂಗೆ ಅಣ್ಣ ಚಿಕ್ಕಮ್ಮ ಇಬ್ರೆ. ಇಲ್ಲೇ ಇಡು ಅದನ್ನ. ಆಯ್ರಾ, ಈ ಲಗೇಜ್ ಒಳಗೋಗ್ಬೇಕು ಅಂದ್ರೆ ಒಂದ್ ಕಂಡೀಷನ್. ಏನ್ ಕಂಡೀಷನ್? ಅರ್ಥ ಆಯ್ತು. ಬೆಟ್ರಿ ಅಪ್ಪ,
ವೀರಾಗೆ ಮದುವೆ ಆಗ್ಲಿ. ನಾನ್ ವೇಟ್ ಮಾಡ್ತೀನಪ್ಪ. ಆ ಹುಡುಗಿಗೆ ಅಪ್ಪನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು. ಇಷ್ಟ ಆಗಲ್ಲ. ಏನ್ ಇಷ್ಟ ಆಗಲ್ಲ? ಆ ಹೂ ಅಂದ್ರೆ ಅವ್ರ ಕಾಲಕ್ಕೆ ಬೀಳೋದು ಅವ್ರಿಗೆ ಇಷ್ಟ ಇಲ್ಲ. ಒಳ್ಳೆ ಲೂಸ್. ಇವ್ನ್ ಯಾವಾಗ್ಲೂ ಹೀಗೆಪ್ಪ. ಹೋಗು 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 ಹಿಂದೆ ಹೋಗು. ಕಂಗ್ರಾಚುಲೇಷನ್. ಸಂಗಿ ಗುಡ್ ಜಾಬ್. ನಿಂತ್ಕೊಳ್ಳೋ. ತಾಳಪ್ಪ ಅವರಪ್ಪಂದು. ನೋಡ್ದಾ ಇರಾವತ್ತ, ಇಷ್ಟು ದಿನ ನನ್ನ ಮನೆಗೆ ಜೀವ ಬಂದು ಹೋಗ್ತಾ ಇತ್ತು, ಇವತ್ತೇ ನನ್ನ ಮನೆಗೆ ಜೀವ ಬಂತು. ನೋಡಮ್ಮ, ನೀನು ನಮ್ಮನೆ ಮಗು, ಸಂಕೋಚ ಪಡದೆ ಚೆನ್ನಾಗಿ ತಿನ್ನು, ಗೊತ್ತಾಯ್ತಾ? ನಾಚಿಕೆ ಅಂದ್ರೆ ಏನೋ? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಸುಮ್ನೆ ಊಟ ಮಾಡು. ಎಷ್ಟು ಬೇಕಾದ್ರೂ ತಿನ್ನು ಅಂತ ಸುಮ್ಮನೆ ಒಂದು ಮಾತು ಹೇಳಿದ್ದು. ಬರ್ಮ ಫುಲ್ ಕೋಳಿನೇ ನುಂಗ್ತಾವನೆ, 10 ಮೊಟ್ಟೆ, 15 ಪರೋಟ, ಹಿಂಗ್ ತಿಂದ್ರೆ ಎಲ್ಲಿಂದ ತಂದಾಕೋದಣ? ಬೇರೆ ಹುಡುಗರೆಲ್ಲ ಕೆಲಸ ಮಾಡಿ ತಿಂತಾರೆ, ಇವನಿಗೆ ಮಾತ್ರ ತಿನ್ನೋದಕ್ಕೋಸ್ಕರ ಕೆಲಸ ಕೊಡ್ಬೇಕು ನಾವು. ಐರಾ, ಊಟದ್ದೆಲ್ಲ ಲೆಕ್ಕ ಹಾಕಿದ್ರೆ ಜೀವನದಲ್ಲಿ ಉದ್ಧಾರ ಆಗಲ್ಲ. ನಾನೇನು ಇಷ್ಟಿಲ್ ಬರ್ಬೇಕು ಅಂತ ಲೆಕ್ಕ ಇಡ್ತಾ ಇದ್ದೀನಾ? ಹಿಂಗೆ ಹೇಳ್ತಿರಲ್ಲ, ನಾನು ಲೆಕ್ಕ ಇಡೋನು, ಇದನ್ನೆಲ್ಲ ಲೆಕ್ಕ ಮಾಡೋದು ನಾನ್ ತಾನೇ. ಸಂಗೀತ, ನೀನ್ ತಿನ್ನಮ್ಮ, ಮೊದಲು ತಿನ್ನ. ಐರಾ, ದೇವಸ್ಥಾನದಲ್ಲಿ ಕುಲ್ಫಿ ಮಾರುಂತರ ಮಾಡ್ಬಿಡ್ನಲ್ಲ ನನ್ನ. ನೀವು ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ ಸರ್. ಆಫೀಸ್ಲಿ ಯಾವ ಕೆಲಸ ನಡೀತಾ ಇಲ್ಲ. ನನ್ ಮಗನೇ ಸರಿಯಾಗಿ ನಡೀತಾ ಇಲ್ಲ. ಕೆಲ್ಸ ಹೇಗಯ್ಯ ನಡೆಯುತ್ತೆ? ಮೊದ್ಲು ಆ ಚಿಕ್ಕ ಹುಡುಗನ ಟ್ರ್ಯಾಪ್ ಮಾಡೋದಕ್ಕೆ ದಾರಿ ಹೊಡ್ಕೊ. ಅದು ಗುರುರಾಜ್ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಹೌದಾ? ಅವನೇನಾದ್ರೂ ಈಗ ನನ್ ಮುಂದೆ ಬಂದ್ರೆ ಏನ್ ಮಾಡ್ತೀರಾ? ಕಷ್ಟ ಕಷ್ಟ ಅಂತ ದೇವಸ್ಥಾನಕ್ಕೆ ಬಂದ್ರೆ ಇಲ್ಲೊಂದ್ ಕಷ್ಟ ಮುಂದೆನೆ ನಿಂತಿದ್ಯಲ್ಲ ಅನ್ಕೊಂತಿದ್ದೀರಾ? ಯಾಕೆ ಇಲ್ಲಿಗೆ ಬಂದೆ? ಉಸಿರು ತಗೊಂಡೋಗೋಣ ಅಂತ ಬಂದೆ. ಸೆಕ್ಯೂರಿಟಿ ಹಿಡಿರ ಅವನ. ಹಿಂಗ್ ಕಿರಿಸ್ತಿದ್ದೀರಾ? ನನ್ನ ಉಸಿರು 5,000 ಒಂದೇ ಅಲ್ವಾ? ಇವಾಗ ಅದನ್ನ ಈಸ್ಕೊಂಡು ಹೋಗಕ್ ಬಂದೆ. ಕೊಡಕ್ಕಾಗಲ್ಲ ಕಣ. ನಿಮ್ಮ ಹತ್ರ ಯಾರು ಕೇಳಿದ್ದು? ನಿಮ್ ಮಗನ ಹತ್ರ ಎಲ್ಲ ಮಾತಾಡಿದ್ದೀನಿ, ಖಂಡಿತ ಇಸ್ಕೊಂತೀನಿ. ಕರೆಕ್ಟಾಗಿ ಗಂಟೆ ಹೊಡಿತು ನೋಡಿ, ಖಂಡಿತವಾಗ್ಲೂ ಇಸ್ಕೊಂತೀನಿ. ಸುಬ್ರಹ್ಮಣ್ಯ, ಹೇಗಾದ್ರೂ ಮಾಡಿ ನನ್ನ ಉಸಿರನ್ನ ಇಸ್ಕೊಡು. ಡಿಪಾರ್ಟ್ಮೆಂಟ್ ಅವ್ರು ಕರೀತಿದ್ದಾರೆ. ಬರ್ಮಾನ್ ಹುಡುಕ್ತಿದ್ಯಾ? ಇಲ್ಲ, ಅವನು 2 ದಿವಸದಿಂದ ಕಾಣೆ, ಹುಡುಕ್ಬೇಡ. ಟ್ರೈನಲ್ಲಿ ಹೋಗಿ ಬರ್ಮಾನ್ ಹುಡುಕ್ಬೇಕು ಅನ್ಕೊಂಡಿದ್ಯಾ? ಇಲ್ಲ, ಹುಡುಕ್ಬೇಡ, ಅಲ್ಲೂ ಇರಲ್ಲ. ನಾನು ವಿಚಾರಿಸ್ಬಿಟ್ಟೆ. ಅಂಕಲ್, ಸಂಗಿ ಯಾರನ್ನ ಹುಡುಕ್ತಿದ್ದಾರೆ, ಏನಂತ ಕೇಳಿ. ಸುಮ್ಮನೆ ಇರೋಕ್ಕಾಗಲ್ಲ. ಏನೈರಾ? ಅಂತದ್ದೇನಮ್ಮ ಹುಡುಕ್ತಾ ಇದ್ಯಾ? ಏನೂ ಇಲ್ಲ ಐರಾ, ಇವಳು ಆಟ ಆಡ್ತಿದ್ದಾಳೆ. ನಾನ್ ಆಟ ಆಡ್ತಿಲ್ಲ, ನೀವಿಬ್ರೆ ಕಣ್ಣ ಮುಚ್ಚಲೆ ಆಟ ಆಡ್ತಿದ್ದೀರಾ. ಯಾರಿಬ್ರು ಹೇಳು? ಅಸ್ಕಿ ಟೌನ್ ಅಲ್ಲ, ಬರ್ಮಾ ಅನ್ನೋ ಒಂದು ಊರ್ ಮೇಲೆ ನಿನ್ ಕಣ್ಣು. ಹೌದು ತಾನೇ? ಹತ್ಕೊಂಡ್ಬಿಡ್ತು. ಏಯ್ ಬರ್ಮಾ, ನಾನ್ ನಿನ್ನ ಹಿಡ್ದಾಗ ಸೂಪರ್ ಆಗಿ ಬ್ಯೂಟಿಫುಲ್ ಆಗಿ ಮ್ಯಾನ್ಲಿ ಆಗಿದ್ದೆ. ಈಗ ನೋಡು, ಹಿಟ್ಲರ್ ಮತ್ತೆ ನಾಜಿ ಕ್ಯಾಂಪ್ ಅಲ್ಲಿ ಕೈದಿಗಳು ಸೂಪರ್ ಆಗಿದ್ರು ಅಂದ್ರೆ ಸೋಲ್ಜರ್ಸ್ ಅವ್ರನ್ನ ಹೊಡೆಯೋದಕ್ಕೆ ಟೈಮ್ ತಗೋತಾರೆ. ಆದ್ರೆ ಅದೇ ಕೈದಿಗಳನ್ನ ರೂಮಲ್ಲಿ ಹಾಕಿ ಹೊಡೆದು ಸ್ನಾನ ಮಾಡಕ್ ಬಿಡದೆ ಗಲೀಜಾಗಿಟ್ರೆ, ಮಲ ಮೂತ್ರ ಎಲ್ಲ ಅಲ್ಲೇ ಮಾಡಕ್ ಬಿಟ್ಟು ಅಸಹ್ಯ ಮಾಡ್ಬಿಟ್ರೆ, ಅದೇ ಸೋಲ್ಜರ್ಸ್ ಆ ಅಸಹ್ಯನ ತಡೆಯಕ್ಕಾಗದೆ ಅವ್ರನ್ನೆಲ್ಲ ಸಾಯಿಸಾಕ್ಬಿಡ್ತಾರೆ. ಇದೊಂದು ಸೈಕಾಲಜಿ. ಲೈ, ನಿನ್ನ ಎತ್ತಾಕೋ ಬಂದು ಎಷ್ಟು ದಿನ ಆಯ್ತು ಗೊತ್ತಾ? ಈ 3 ದಿನದಿಂದ ನಿನ್ಗೆ ಯಾಕೆ ಹೊಡಿತಿದ್ದಾರೆ ಅಂತ ಗೊತ್ತಾ? ಅದನ್ನ ಇನ್ನೊಂದು 2 ದಿನ ಬಿಟ್ಟು ಹೇಳ್ತೀನಿ. ಏಟಿ, ಡೆಲ್ಲಿಯಲ್ಲಿ. ನಾ ಹೇಳಿಲ್ವಾ, ಗಂಡಾಗ್ಲಿ ಹೆಣ್ಣಾಗ್ಲಿ ನನ್ನ ಹತ್ರನೇ ಬರ್ಬೇಕು. ಇದು ಕರ್ನಾಟಕನಾ, ಇದು ಡೆಲ್ಲಿ. ಪಲ್ಲಿ, ಆ ಡೆಲ್ಲಿ ಅಲ್ಲ ಕಣ, ಈ ಡೆಲ್ಲಿ. ಅಮ್ಮ, ಏನ್ ಬೇಕಿತ್ತು? ನಾವೇನ್ ಬರ್ಮಾನ್ ನೋಡಕ್ಕೂ ಬಂದಿಲ್ಲ,
ಅವ್ನು 2 ದಿವಸದಿಂದ ಕಾಣಿಸ್ತಿಲ್ಲಲ್ಲ ಅದನ್ನ ಕೇಳಕ್ಕೂ ಬಂದಿಲ್ಲ ಅಲ್ವಾ ಸಂಗೀತ? ಏನ ಬರ್ಮ ಅಲ್ಲಿಗೂ ಬರ್ಲಿಲ್ವಾ? ಎಲ್ಲೋದ? ಏನ್ ಬರ್ಮಾ, ಜೀವ ಹೋಗಿ ಜೀವ ಬರ್ತಿದ್ಯಾ? ಆ ಗುರುರಾಜನ ಹತ್ರ ನೀನ್ ಸೇರ್ಲಿಲ್ಲ ಅಂತ ಇಟ್ಕೋ, ನಿನಗ್ ಜೀವ ಟೆನ್ಷನೇ ಇಲ್ಲ. ಹಾ ಅದೇ ಮ್ಯಾಟ್ರ್. ಆ ಗುರುರಾಜು ತುಂಬಾ ಶ್ಯಾಡೋ ಮನುಷ್ಯ. ಇದುವರೆಗೂ ನಮ್ ಡಿಪಾರ್ಟ್ಮೆಂಟ್ಗೆ ಸಿಗದೆ ಇರೋ ರಾಕ್ಷಸ ಅವನು, ಮಾನ್ಸ್ಟರ್. ನೀನ್ ಮಾಡ್ಬೇಕಾಗಿರೋದು ಒಂದೇ ಒಂದು, ಅಲ್ಲೇ ಇರು ಸೈಲೆಂಟ್ ಆಗಿ. ಆಗಾಗ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ ಇರು. ಇನ್ಫಾರ್ಮರ್ ಆಗಿರು ಅಂತಿದ್ದೀನಿ. ರಿವಾರ್ಡ್ ಆಗಿ ದುಡ್ಡೆಲ್ಲ ಕೊಡಲ್ಲ, ನಿನ್ ಪ್ರಾಣನ ರಿನಿವಲ್ ಮಾಡ್ತಾನೇ ಇರ್ತೀನಿ. ನಿನಗ್ ಸಂಬಳನೇ ನಿನ್ನ ಉಸಿರು. ಏನ ಒಪ್ಕೋತೀಯಾ? ನನಗೆ ಭಿಕ್ಷೆ ಬೇಡಿ ಅಭ್ಯಾಸ ಇಲ್ವಲ್ಲ. ನಿನ್ನ ವಿಶ್ವಾಸಕ್ಕೆ ನಾನೊಂದು ಮಾರ್ಕ್ ಹಾಕ್ತೀನಿ.